ಹಾಲಿಲ್ಲ ಅಂದರೂ ಗಜ್ರಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು. ಹೆಂಗಂತ ಗೊತ್ತೇನ್ರಿ? ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಕ್ಯಾರೆಟ್ ಹಲ್ವಾ ಮಾಡ್ಬೇಕಂದಾಗ ಮನ್ಯಾಗ ಹಾಲಿನ ಪೌಡರ್ ಕೋವಾ ಏನೂ ಇಲ್ಲ ಅಂತಂದ್ರು ರೆಸ್ಟೋರೆಂಟ್ ಸ್ಟೈಲ್ದ ಟೇಸ್ಟ್ ಬರುವಂಗೆ ಈಸಿಯಾಗಿ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಬರ್ರಿ ಸ್ಟಾರ್ಟ್ ಮಾಡೋದು. ಮತ್ತು ಕ್ಯಾರೆಟ್ ಹಲ್ವಾ ನೋಡೋಕೆ ಗ್ಲಾಸಿಯಾಗಿ ಇರಬೇಕಂದ್ರೆ ಹೆಂಗಂತ ಹೇಳ್ತೀನಿ. ಅದಕ್ಕೆ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಫಸ್ಟ್ ಟೈಮ್ ನೋಡತ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಕ್ಯಾರೆಟ್ನೆಲ್ಲ ನೀರಾಗ ಸ್ವಚ್ಛಗೆ ತೊಳ್ಕೊಂಡು ಅದ್ರ ಮ್ಯಾಗಿಂದು ಸಿಪ್ಪಿ ತೆಗೆದು ಎಲ್ಲ ಕ್ಯಾರೆಟ್ನು ಈ ಥರ ತುರಿದು ಇಟ್ಕೋಬೇಕು. ಈ ಥರ ಕ್ಯಾರೆಟ್ನ ತುರಿದ್ರೆ ಎಳೆಯಾಗಿ ನೋಡೋಕೆ ಚೆಂದ ಕಾಣಿಸುತ್ತೆ. ಇಲ್ಲ ತುರಿಯೋಕ್ಕಾಗಲ್ಲ ಅಂತಂದರೆ ಕ್ಯಾರೆಟ್ನ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮೋಡ್ನಾಗ ಒಂದೆರಡು ಸತಿ ತರಿಯಾಗಿ ರುಬ್ಕೋಬೇಕು. ಒಂದು ಪಾತ್ರೆಗೆ 2-3 ಚಮಚ ತುಪ್ಪ ಹಾಕ್ಕೊಂಡು ತುರಿದಿರೋ ಕ್ಯಾರೆಟ್ನು ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಕ್ಯಾರೆಟ್ ಹಲ್ವಾ ಮನ್ಯಾಗ ಮಾಡ್ಬೇಕಾದ್ರೆ ಒಂದು ಸತಿ ಹಾಲು ಇದ್ದಿದ್ದಿಲ್ಲ. ಅದಕ್ಕೆ ಹಾಲು ಹಾಕ್ಲಾರ್ದ ಹಂಗೆ ಮಾಡಿದರೆ ಹೆಂಗೆ ಬರುತ್ತೆ ಅಂತ ನೋಡೋಕೆ ಟ್ರೈ ಮಾಡಿತ್ತು. ಆವಾಗ ಕ್ಯಾರೆಟ್ ಹಲ್ವಾ ಟೇಸ್ಟ್ ಚಲೋ ಬಂದಿತ್ತು. ಮನೆಯಾಗೂ ಎಲ್ಲರೂ ಇಷ್ಟಪಟ್ಟು ತಿಂದ್ರು. ಅವತ್ತಿಂದ ನಾವು ಹಾಲು ಹಾಕ್ಲಾರ್ದನ್ನ ಕ್ಯಾರೆಟ್ ಹಲ್ವಾ ಮಾಡ್ತೀವಿ. ಕ್ಯಾರೆಟ್ನ ಮೀಡಿಯಮ್ ಫ್ಲೇಮ್ನಾಗ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇರಬೇಕು. ಹುರ್ದಂಗೆ ಅದ್ರದ್ದು ಕಲರ್ ಚೇಂಜ್ ಆಕೋದು ಬರುತ್ತೆ. ಇದೊಂದು 5 ನಿಮಿಷದ ಮ್ಯಾಗ ಆಗುತ್ತೆ. ಹುರಿದು ಅದ್ರದ್ದು ಕಲರ್ ಚೇಂಜ್ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತೆ ಕಲಿಸ್ಬೇಕು. ತುರ್ದಿದ ಕ್ಯಾರೆಟ್ 1 ಕಪ್ ಆಗಿತ್ತಂದ್ರೆ ಸಕ್ಕರೆನ 1 ಕಪ್ ತುರ್ದಿರೋ ಕ್ಯಾರೆಟ್ಗೆ 1/4 ಕಪ್ ಸಕ್ಕರೆ ಹಾಕೋಬೋದು. ಇಲ್ಲ ಫುಲ್ ಸಕ್ಕರೆ ಕರಗಿದ್ಮ್ಯಾಗ ನೀವು ಒಂದು ಸತಿ ಟೇಸ್ಟ್ ನೋಡ್ಬೋದು. ಕೆಲವೊಬ್ರಿಗೆ ಸ್ವೀಟ್ ಭಾಳ ಇದ್ರೆ ಇಷ್ಟ ಆಗುತ್ತೆ, ಲೈಟಾಗಿ ಮೀಡಿಯಮ್ ಆಗಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಫುಲ್ ಸಕ್ಕರೆ ಕರಗಿದ್ಮ್ಯಾಗ ಒಂದು ಸತಿ ಟೇಸ್ಟ್ ನೋಡಿರಿ, ಬೇಕಂದ್ರೆ ಹೆಚ್ಚು ಕಮ್ಮಿ ಹಾಕೋಬೋದು. ಈ ಥರ ಹಾಲು ಹಾಕ್ಲಾರ್ದ ಮಾಡಿದಾಗ ಭಾಳ ದಿವಸನೂ ಇಡ್ಬೋದು, ಬೇಗ ಏನು ಕೆಡಂಗಿಲ್ಲ. ಸಕ್ಕರೆ ಎಲ್ಲ ಕರಗಿಂದ ಒಂದು 2-3 ಚಿಟಿಕೆ ಉಪ್ಪು, ಏಲಕ್ಕಿದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗಿರ್ತದಲ್ಲ ಅದೆಲ್ಲ ನೀರು ಬಿಟ್ಟಂಗೆ ಆಗುತ್ತೆ. ಅದು ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಡ್ರೈ ಆಗೋ ತನಕ ಹುರ್ಕೋತಾ ಇರಬೇಕು. ಇದು ಸಕ್ಕರೆ ಹಾಕಿದ್ಮ್ಯಾಗ ಒಂದು 5-8 ನಿಮಿಷ ಆದರೂ ಹುರ್ಕೋಬೇಕಾಗುತ್ತೆ, ನೀರಿನ ಅಂಶ ಫುಲ್ ಹೋಗೋವರೆಗೂ. ನೀವು ಇದಕ್ಕೆ ಬೇಕಂದ್ರೆ ತುಪ್ಪದಾಗ ಹುರಿದಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಬೋದು. ಈ ಕ್ಯಾರೆಟ್ ಹಲ್ವಾ ಸ್ವೀಟ್ನ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಭಾಳ ಐಟಮ್ಸು ಏನೂ ಬೇಕಾಗೋದಿಲ್ಲ. ಮನ್ಯಾಗ ಕ್ಯಾರೆಟ್ ಮತ್ತು ಸಕ್ಕರೆ ಇವೆರಡು ಐಟಮ್ ಇದ್ದರೆ ಅಷ್ಟೇ ಸಾಕು, ಈಸಿಯಾಗಿ ಈ ಸ್ವೀಟ್ ರೆಸಿಪಿ ಮಾಡ್ಕೋಬೋದು. ಮತ್ತು ಹಾಲು ಹಾಕ್ಲಾರ್ದ ಮಾಡ್ಲಾರ್ದಕ್ಕೆ 1-2 ದಿವಸ ಎಕ್ಸ್ಟ್ರಾನೂ ಇಡ್ಬೋದು. ಈ ಥರ ಸಕ್ಕರೆ ಎಲ್ಲ ಕರಗಿಂದ ನೀರೇನು ಬಿಟ್ಟಿರ್ತದಲ್ಲ ಅದು ನೀರಿನ ಅಂಶ ಹೋಗೋವರೆಗೂ ಈ ಥರ ಒಂದು 5-8 ನಿಮಿಷ ಆಗುತ್ತೆ. ಅಷ್ಟು ಹುರ್ಕೊಂಡ್ಮ್ಯಾಗ ಗ್ಯಾಸ್ ಆಫ್ ಮಾಡಬೇಕು. ಕ್ಯಾರೆಟ್ ಹಲ್ವಾ ಶೈನಿಂಗ್ ಬರಬೇಕಂತಂದ್ರೆ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ 1-2 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಫುಲ್ ಶೈನಿಂಗ್ ಬರುತ್ತೆ. ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾನ ನೀವು ಮನೆಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.